ನಮಸ್ಕಾರ, ನಾನು ಭರತ್. ಓಂಕಾರೇಶ್ವರ ದೇವಸ್ಥಾನದ ಹೊರಗೆ ಸುಮಾರು 5 ತಿಂಗಳಿಂದ ಒಬ್ಬ ವ್ಯಕ್ತಿ ಸಾಧು ವೇಷದಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಿದ್ದ. ಬರುವ ಹೋಗುವ ಭಕ್ತರು ಅವನಿಗೆ ಕೆಲವೊಮ್ಮೆ ರೊಟ್ಟಿ, ಕೆಲವೊಮ್ಮೆ ಹಣ ಕೊಡುತ್ತಿದ್ದರು. 5-6 ತಿಂಗಳುಗಳ ಕಾಲ ಅವನು ಈ ಭಿಕ್ಷೆಯಿಂದಲೇ ಬದುಕುತ್ತಿದ್ದ. ಅಗತ್ಯವಿದ್ದಾಗ ದೇವಸ್ಥಾನದ ಒಳಗೆ ಹೋಗಿ ಊಟ ಮಾಡುತ್ತಿದ್ದ ಅಥವಾ ದೇವಸ್ಥಾನದ ಪ್ರಸಾದವನ್ನು ತಿನ್ನುತ್ತಿದ್ದ. ಉಜ್ಜಯಿನಿ ಆ ದೇವಸ್ಥಾನದ ಹೊರಗೆ ಕುಳಿತಿದ್ದ ಆ ವ್ಯಕ್ತಿ ನಿಜವಾದ ಸಾಧುವೋ ಅಲ್ಲವೋ ಎಂದು ಯಾರಿಗೂ ಅನುಮಾನ ಬಂದಿರಲಿಲ್ಲ. ಆದರೆ ವಾಸ್ತವವಾಗಿ ಅವನು ಸಾಧುವಲ್ಲ. ಆ ವ್ಯಕ್ತಿಯ ಹೆಸರು ತನ್ವೀರ್ ಅಹಮದ್. ಮಾಲ್ಡಾ ಮಾರ್ಗವಾಗಿ ಬಾಂಗ್ಲಾದೇಶದಿಂದ ಪಶ್ಚಿಮ ಬಂಗಾಳಕ್ಕೆ ಅಕ್ರಮವಾಗಿ ಗಡಿದಾಟಿ ಬಂದಿದ್ದ. ಈ ತನ್ವೀರ್ ಸಾಮಾನ್ಯ ವ್ಯಕ್ತಿಯಲ್ಲ. ಅವನು ಅನ್ಸಾರುಲ್ ಬಾಂಗ್ಲಾ ಟೀಮ್ನಿಂದ ತರಬೇತಿ ಪಡೆದಿದ್ದ. ಅನ್ಸಾರುಲ್ ಬಾಂಗ್ಲಾ ಟೀಮ್ ಅಲ್ ಖೈದಾ ಜೊತೆ ಸಂಬಂಧವಿರುವ ಬಾಂಗ್ಲಾದೇಶದ ಒಂದು ಭಯೋತ್ಪಾದಕ ಸಂಘಟನೆ. ಅಲ್ ಖೈದಾ ಮತ್ತು ಅನ್ಸಾರುಲ್ ಬಾಂಗ್ಲಾ ಟೀಮ್ ಪಶ್ಚಿಮ ಬಂಗಾಳ ಮತ್ತು ಭಾರತದ ಗಡಿಯ ಬಳಿ ಅಕ್ರಮ ಶಿಬಿರಗಳನ್ನು ನಡೆಸಿ ಅಲ್ಲಿ ಜನರಿಗೆ ತರಬೇತಿ ನೀಡಿ ಅವರನ್ನು ಮೂಲಭೂತವಾದಿಗಳನ್ನಾಗಿ ಮಾಡುತ್ತಾರೆ. ಅವರ ಒಬ್ಬ ಮಾನವ ಸಂಪತ್ತನ್ನು ಭಾರತಕ್ಕೆ ಕಳುಹಿಸಲಾಗಿತ್ತು. ಉಜ್ಜಯಿನಿಗೆ ಬಂದಾಗ ಈ ವ್ಯಕ್ತಿಯ ಬಳಿ ಯಾವುದೇ ದಾಖಲೆಗಳು, ಹೆಸರು ಅಥವಾ ಗುರುತು ಸಹ ಇರಲಿಲ್ಲ. ಅವನು ದೇವಸ್ಥಾನದ ಹೊರಗೆ ಕುಳಿತುಕೊಂಡಿದ್ದ ಅಷ್ಟೇ. 5-6 ತಿಂಗಳುಗಳ ಕಾಲ ತನ್ವೀರ್ ಸಾಧುವಿನ ವೇಷದಲ್ಲಿ ಭಿಕ್ಷೆ ಬೇಡುತ್ತಿದ್ದಾಗ ದೇವಸ್ಥಾನದ ಹೊರಗಿನ ಪೂಜಾ ಸಾಮಗ್ರಿಗಳ ಮಾರುವ ಅಂಗಡಿಗಳ ಮಾಲೀಕರ ಜೊತೆ ಮಾತುಕತೆ ಬೆಳೆಸುತ್ತಿದ್ದ. ಸುಮಾರು 6 ತಿಂಗಳ ಬಳಿಕ ಒಬ್ಬ ಅಂಗಡಿಯವರು, ನೀವು ತುಂಬ ಯುವಕರಾಗಿ ಕಾಣುತ್ತೀರಿ, ನನ್ನ ಅಂಗಡಿಯಲ್ಲಿ ಕೆಲಸ ಮಾಡಲು ಆರಂಭಿಸಿ ಎಂದು ಸಲಹೆ ನೀಡಿದರು. ತನ್ವೀರ್ನ ಉದ್ದೇಶ ಕೂಡ ಇದೇ ಆಗಿತ್ತು. ಸುಮಾರು 6 ತಿಂಗಳು ದೇವಸ್ಥಾನದ ಹೊರಗೆ ಕಾಯ್ದು ಎಲ್ಲರೊಂದಿಗೆ ಸೌಹಾರ್ದ ಸಂಬಂಧ ಬೆಳೆಸಿಕೊಂಡಿದ್ದ ಅವನಿಗೆ ಅಂಗಡಿಯಲ್ಲಿ ಕೆಲಸ ಸಿಗುವುದು ಸುಲಭವಾಯಿತು. ಅವನ ಕೆಲಸ ಸರಳವಾಗಿತ್ತು. ಅಂಗಡಿಯ ಮಾಲೀಕನಿಗೆ ಸಹಾಯ ಮಾಡುವುದು, ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವುದು ಮತ್ತು ಭಕ್ತರಿಗೆ ಸಹಾಯ ಮಾಡುತ್ತಾ ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನದ ಆವರಣದೊಳಗೆ ಹೋಗುವುದು. ಇದರಿಂದ ತನ್ವೀರ್ಗೆ ದೇವಸ್ಥಾನದ ಒಳಭಾಗದ ಬಗ್ಗೆ ಬೇಕಾದ ಎಲ್ಲ ಮಾಹಿತಿಗಳು ಸುಲಭವಾಗಿ ಸಿಕ್ಕವು. ತನ್ವೀರ್ ಈ ರೀತಿ ಮಾಹಿತಿ ಸಂಗ್ರಹಿಸುತ್ತಾ ಅದರ ಟಿಪ್ಪಣಿಯನ್ನು ಮಾಡಿಕೊಳ್ಳುತ್ತಿದ್ದ. ಈ ನಡುವೆ ಉಜ್ಜಯಿನಿಯ ಗುಪ್ತಚರ ದಳ ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಳೀಯ ಕಚೇರಿ ದೇವಸ್ಥಾನದ ಆವರಣದ ಮೇಲೆ ಡ್ರೋನ್ ಕಣ್ಗಾವಲು ಆರಂಭಿಸಿತು. ಆಶ್ಚರ್ಯಕರವಾಗಿ ಆ ಡ್ರೋನ್ ಒಂದು ನಿರ್ದಿಷ್ಟ ಅಂಗಡಿಯಿಂದ ಅನುಮಾನಾಸ್ಪದ ರೀತಿಯಲ್ಲಿ ಅಸಾಮಾನ್ಯವಾದ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನೇಚರ್ಗಳನ್ನು ಪತ್ತೆ ಹಚ್ಚಿತು. ಈ ಅಸ್ವಾಭಾವಿಕ ಸಿಗ್ನಲ್ಗಳು ಅನುಮಾನ ಮೂಡಿಸಿದ್ದರಿಂದ ಗುಪ್ತಚರ ದಳವು ಮುಂದಿನ 1-2 ವಾರಗಳವರೆಗೆ ಪ್ರತಿದಿನ ಡ್ರೋನ್ ಕಣ್ಗಾವಲನ್ನು ಮುಂದುವರಿಸಿತು. ಆಗ ಪ್ರತಿದಿನ ರಾತ್ರಿ 8 ಗಂಟೆಯ ನಂತರ ದೇವಸ್ಥಾನದ ಆವರಣವನ್ನು ಮುಚ್ಚಿ ಪೂಜಾರಿಗಳು ಹೋದ ಬಳಿಕವೂ ಅದೇ ಸ್ಥಳದಿಂದ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ ಹೊರಹೋಗುತ್ತಿರುವುದು ಕಂಡುಬಂದಿತು. ಗುಪ್ತಚರ ದಳವು ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಗಳನ್ನು ವಿಶ್ಲೇಷಿಸಿದಾಗ ಒಂದು ನಿರ್ದಿಷ್ಟ ಫೋನ್ ಕರೆ ನಿಯಮಿತವಾಗಿ ನಡೆಯುತ್ತಿರುವುದು ಬೆಳಕಿಗೆ ಬಂತು. ಈ ಕರೆಗಳು ಭಾರತದಲ್ಲಿ ಆಗುತ್ತಿರಲಿಲ್ಲ, ಬದಲಾಗಿ ಬಾಂಗ್ಲಾದೇಶಕ್ಕೆ ಸಂಪರ್ಕವಾಗಿ ಅಲ್ಲಿಂದ ಲಾಹೋರ್ಗೆ ಹೋಗುತ್ತಿದ್ದವು. ಇದರಿಂದ ಅನುಮಾನಗೊಂಡ ಗುಪ್ತಚರ ದಳ ಈ ವಿಷಯದ ಕುರಿತು ತನಿಖೆ ಮಾಡಲು ಒಬ್ಬ ಮಹಿಳಾ ಅಧಿಕಾರಿಯನ್ನು ಉಜ್ಜಯಿನಿಗೆ ಕಳುಹಿಸಿತು. ಅವರು ಸಾಧ್ವಿಯ ವೇಷದಲ್ಲಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಲಾರಂಭಿಸಿದರು. ತನ್ವೀರ್ ಕೆಲಸ ಮಾಡುತ್ತಿದ್ದ ಅಂಗಡಿಯಿಂದ ಪ್ರತಿದಿನ ಪೂಜಾ ಸಾಮಗ್ರಿಗಳನ್ನು ಖರೀದಿಸಿ ಅವನ ಚಲನವಲನಗಳ ಮೇಲೆ ನಿಗಾ ಇಟ್ಟರು. ಪೂಜೆ ಮುಗಿದ ಬಳಿಕ ಆ ಅಧಿಕಾರಿ ದೇವಸ್ಥಾನದ ಆವರಣದಲ್ಲೇ ಕುಳಿತುಕೊಂಡು ತನ್ವೀರ್ನ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರು. ಹೀಗೆ ಗಮನಿಸುತ್ತಿದ್ದಾಗ ಅವರು ಒಂದು ನಿರ್ದಿಷ್ಟ ಮಾದರಿಯನ್ನು ಗುರುತಿಸಿದರು. ತನಿಖಾಧಿಕಾರಿ ಗಮನಿಸಿದ ಮಾದರಿ ಹೀಗಿತ್ತು. ತನ್ವೀರ್ ದಿನದಲ್ಲಿ ದೇವಸ್ಥಾನದ ಆವರಣದಲ್ಲಿ ಹಲವು ಬಾರಿ ಸುತ್ತಾಡುತ್ತಿದ್ದ. ಆಗ ಅವನು ಸಾಮಾನ್ಯವಾಗಿ ಪ್ರಸಾದ ತಯಾರಿಸುವ ಮತ್ತು ವಿತರಿಸುವ ವಿಭಾಗಗಳ ಬಳಿ ನಿಲ್ಲುತ್ತಿದ್ದ. ಅತಿ ಮುಖ್ಯವಾಗಿ ಪ್ರತಿದಿನ ರಾತ್ರಿ ದೇವಸ್ಥಾನ ಮುಚ್ಚಿದ ನಂತರ ಅವನಿಗೆ ಅಂಗಡಿಯ ಹಿಂಭಾಗದಲ್ಲಿ ನೀಡಿದ ಕೋಣೆಯಿಂದ ಅದೇ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಗಳು ಹೊರಹೋಗುತ್ತಿದ್ದವು. ಈ ವಿಷಯವನ್ನು ಮತ್ತೆ 4-5 ತಿಂಗಳುಗಳ ಕಾಲ ನಿಯಮಿತವಾಗಿ ಗಮನಿಸಲಾಯಿತು. ಹೀಗೆ 1 ವರ್ಷದವರೆಗೆ ಕಣ್ಗಾವಲು ಮುಂದುವರಿದಾಗ ಒಂದು ದಿನ ತನ್ವೀರ್ ಅಂಗಡಿಯ ಮಾಲೀಕನ ಬಳಿ, ನನ್ನ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ, ಅವರಿಗೆ ಚಿಕಿತ್ಸೆ ಕೊಡಿಸಲು ಅಮೃತಸರಕ್ಕೆ ಹೋಗಬೇಕು ಎಂದು ಹೇಳಿದ. ಆಗ ಮಾಲೀಕ, ಸ್ವಲ್ಪ ಹಣ ತೆಗೆದುಕೊಂಡು ಹೋಗಿ, ಹಿಂದಿರುಗಿದ ಮೇಲೆ ಸಂಬಳದಲ್ಲಿ ಸರಿಹೊಂದಿಸಬಹುದು ಎಂದನು. ತನ್ವೀರ್ ಉಜ್ಜಯಿನಿಯಿಂದ ರೈಲಿನಲ್ಲಿ ದೆಹಲಿಗೆ ಬಂದು ಅಲ್ಲಿಂದ ಬಸ್ ಹಿಡಿದು ಅಮೃತಸರಕ್ಕೆ ಹೋದ. ಅಲ್ಲಿಂದ ಆಟೋದಲ್ಲಿ ಅಟಾರಿ ಗಡಿಯ ಸಮೀಪದ ಹಳ್ಳಿಯೊಂದಕ್ಕೆ ಹೋಗಿ ತಂಗಿದ. ಗುಪ್ತಚರ ದಳದ ಮಹಿಳಾ ಅಧಿಕಾರಿ ಅವನನ್ನು ಉಜ್ಜಯಿನಿಯಿಂದ ಹಿಡಿದು ದೆಹಲಿ ಮೂಲಕ ಅಮೃತಸರದವರೆಗೂ ನೆರಳಿನಂತೆ ಹಿಂಬಾಲಿಸಿದರು. ಅಟಾರಿ ಗಡಿ ಸಮೀಪ ತಲುಪಿದಾಗ ತನ್ವೀರ್ಗೆ ಅಲ್ಲಿ ಯಾವುದೇ ಮನೆ ಇರಲಿಲ್ಲ ಮತ್ತು ಅವನ ತಾಯಿ ಕೂಡ ಅಲ್ಲಿ ವಾಸಿಸುತ್ತಿರಲಿಲ್ಲ ಎಂದು ಅವರು ಗಮನಿಸಿದರು. ಅವನ ತಾಯಿಯ ಅನಾರೋಗ್ಯದ ಕತೆ ಸಂಪೂರ್ಣ ಸುಳ್ಳಾಗಿತ್ತು. ಬದಲಾಗಿ ಅವನು ಅಟಾರಿ ಹಳ್ಳಿಯೊಂದರ ಹೊಲಗಳಲ್ಲಿ ಕೆಲಸ ಮಾಡುವ ಒಬ್ಬ ಕೂಲಿಯವನ ಮನೆಯಲ್ಲಿ ತಂಗಿದ. ಅಲ್ಲಿ ತಂಗಿದ 3-4 ದಿನಗಳ ಬಳಿಕ ಅಧಿಕಾರಿ ಒಂದು ವಿಚಿತ್ರ ಸಂಗತಿಯನ್ನು ಗಮನಿಸಿದರು. ಒಂದು ಸಂಜೆ ಪಾಕಿಸ್ತಾನದ ಕಡೆಯಿಂದ ಬಂದ ಡ್ರೋನ್ ಕೆಲವು ವಸ್ತುಗಳನ್ನು ಭಾರತದ ಗಡಿಭಾಗಕ್ಕೆ ಎಸೆದಿದ್ದು ಅವು ಅಟಾರಿ ಸಮೀಪದ ಹೊಲಗಳಲ್ಲಿ ಪತ್ತೆಯಾದವು. ಡ್ರೋನ್ನಿಂದ ಎಸೆಯಲ್ಪಟ್ಟ ಪುಡಿಗಳನ್ನು ನೋಡಿದ ಅಧಿಕಾರಿ ತಕ್ಷಣವೇ ಅವುಗಳ ಮೇಲೆ ನಿಗಾ ಇಟ್ಟರು.
ತನ್ವೀರ್ ಆ ಪುಡಿಗಳ ಬಳಿ ಹೋಗಿ ಅವುಗಳಲ್ಲಿ ಎರಡನ್ನು ತೆಗೆದುಕೊಂಡು ತನ್ನ ಕುತ್ತಿಗೆಯಲ್ಲಿದ್ದ ರುದ್ರಾಕ್ಷಿ ಮಾಲೆಯೊಳಗೆ ಅಡಗಿಸುವುದನ್ನು ಅವರು ಗಮನಿಸಿದರು ಮತ್ತು ಈ ಘಟನೆಯನ್ನು ಸಂಪೂರ್ಣವಾಗಿ ಚಿತ್ರಿಸಲಾಯಿತು. ಮರುದಿನ ಬೆಳಿಗ್ಗೆ ತನ್ವೀರ್ ಆ ಹಳ್ಳಿಯನ್ನು ತೊರೆದು ಅಮೃತಸರ ನಗರಕ್ಕೆ ಹೋದ. ಅಲ್ಲಿಂದ ಬಸ್ ಮೂಲಕ ದೆಹಲಿಯನ್ನು ತಲುಪಿ ಹಳೆಯ ದೆಹಲಿ ರೈಲು ನಿಲ್ದಾಣದಲ್ಲಿ ಉಜ್ಜಯಿನಿಗೆ ಹೋಗುವ ಮಾಲ್ವಾ ಎಕ್ಸ್‌ಪ್ರೆಸ್‌ಗಾಗಿ ಕಾಯುತ್ತಿದ್ದ. ಈ ಎಲ್ಲ ವಿಷಯಗಳನ್ನು ಗುಪ್ತಚರ ದಳದ ಮಹಿಳಾ ಅಧಿಕಾರಿ ತಮ್ಮ ಹಿರಿಯ ಅಧಿಕಾರಿಗಳಿಗೆ ವರದಿ ಮಾಡಿದರು. ನಂತರ ದೆಹಲಿಯ ಪೊಲೀಸರ ವಿಶೇಷ ದಳ ಮತ್ತು ಗುಪ್ತಚರ ದಳವು ಜಂಟಿ ಕಾರ್ಯಾಚರಣೆ ನಡೆಸಿ ರೈಲು ನಿಲ್ದಾಣದ ಹೊರಗೆ ತನ್ವೀರ್ನನ್ನು ಬಂಧಿಸಲು ನಿರ್ಧರಿಸಿದರು. ದೆಹಲಿಯ ಹಳೆಯ ರೈಲು ನಿಲ್ದಾಣದಲ್ಲಿ ತನ್ವೀರ್ ಕಾಯುತ್ತಿದ್ದಾಗ ದೆಹಲಿ ಪೊಲೀಸ್ ವಿಶೇಷ ದಳದ ಅಧಿಕಾರಿಗಳು ತಕ್ಷಣ ಹೋಗಿ ಅವನನ್ನು ಬಂಧಿಸಿದರು. ನಂತರ ಗುಪ್ತಚರ ದಳದ ತಂಡ ಅವನನ್ನು ರೋಹಿಣಿಯ ಸುರಕ್ಷಿತ ಮನೆಗೆ ಕರೆದೊಯ್ದು ವಿಚಾರಣೆ ನಡೆಸಿತು. ವಿಚಾರಣೆಯ ಸಮಯದಲ್ಲಿ ಅವನ ಕುತ್ತಿಗೆಯಲ್ಲಿದ್ದ ರುದ್ರಾಕ್ಷಿ ಮಾಲೆಯನ್ನು ತೆಗೆದು ಪರಿಶೀಲಿಸಿದಾಗ ಅದರಲ್ಲಿ ಒಂದು ಪುಡಿ ಕಂಡುಬಂತು. ಈ ಪುಡಿಯನ್ನು ಪರಿಶೀಲಿಸಿದಾಗ ಅದು ರಿಸಿನ್ ವಿಷ ಎಂದು ತಿಳಿದುಬಂತು. ಈ ವಿಷ ಎಷ್ಟು ಅಪಾಯಕಾರಿ ಎಂದರೆ ಕೇವಲ 1 ಗ್ರಾಂನಷ್ಟು ಪ್ರಮಾಣ ಕೂಡ 100ರಿಂದ 200 ಜನರನ್ನು ಕೊಲ್ಲುವ ಸಾಮರ್ಥ್ಯ ಹೊಂದಿದೆ. ತೀವ್ರ ವಿಚಾರಣೆ ನಡೆಸಿದಾಗ ತನ್ವೀರ್ ಈ ವಿಷಯವನ್ನು ಮಹಾಕಾಳೇಶ್ವರ ದೇವಸ್ಥಾನದ ಪ್ರಸಾದದಲ್ಲಿ ಬೆರೆಸಲು ತನಗೆ ಆದೇಶಿಸಲಾಗಿತ್ತು ಎಂದು ಒಪ್ಪಿಕೊಂಡ. ದೇವಸ್ಥಾನದ ಆವರಣದಲ್ಲಿ 100 ಜನರು ಸತ್ತರೆ ದೇಶದಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತದೆ ಎಂಬುದು ಅವರ ಉದ್ದೇಶವಾಗಿತ್ತು. ಇದರಿಂದ ದೇವಸ್ಥಾನದ ಪ್ರಸಾದ ತಿನ್ನುವುದರಿಂದ ಜನ ಸಾಯುತ್ತಿದ್ದಾರೆ ಎಂಬ ವಾತಾವರಣ ನಿರ್ಮಿಸುವುದು ಅವರ ಗುರಿಯಾಗಿತ್ತು. ಗುಪ್ತಚರ ದಳ ಮತ್ತು ವಿಶೇಷ ದಳದ ಅಧಿಕಾರಿಗಳು ತನ್ವೀರ್ನನ್ನು ಬಂಧಿಸಿದ ನಂತರ ಕೇವಲ ರೆಸಿನ್ ವಿಷದ ಯೋಜನೆ ಮಾತ್ರವಲ್ಲದೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ನುಸುಳುವ ವ್ಯಕ್ತಿಗಳು ದೇಶವನ್ನು ಒಳಗಿನಿಂದ ಹೇಗೆ ದುರ್ಬಲಗೊಳಿಸುತ್ತಿದ್ದಾರೆ ಎಂಬುದು ಬಹಿರಂಗಗೊಂಡಿತು. ತನ್ವೀರ್ನಂತಹ ವ್ಯಕ್ತಿಗಳು ದೇಶದೊಳಗೆ ನುಸುಳಿ ಪ್ರಮುಖ ಸ್ಥಳಗಳಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ನಡೆಸುವ ಮೂಲಕ ಅಲ್ ಖೈದಾ, ಅನ್ಸಾರುಲ್ ಬಾಂಗ್ಲಾ ತಂಡ ಮತ್ತು ಪಾಕಿಸ್ತಾನದ ISIನಂತಹ ಸಂಘಟನೆಗಳು ಭಾರತದ ವಿರುದ್ಧ ಅಪಪ್ರಚಾರ ನಡೆಸಲು ಸಹಾಯ ಮಾಡುತ್ತವೆ. ಒಂದು ವೇಳೆ ಈ ವಿಷ ಪ್ರಯೋಗದಂತಹ ಯೋಜನೆ ಯಶಸ್ವಿಯಾಗಿದ್ದರೆ ಭಾರತದ ದೇವಸ್ಥಾನಗಳು ಮತ್ತು ಸನಾತನ ಧರ್ಮದ ಕುರಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಪ್ಪು ಕಥೆಗಳನ್ನು ಹರಡಲು ಅವರಿಗೆ ಅವಕಾಶ ಸಿಗುತ್ತಿತ್ತು. ಪ್ರಧಾನಮಂತ್ರಿಯವರು ಆಗಸ್ಟ್ 15, 2025ರಂದು ಕೆಂಪುಕೋಟೆಯಲ್ಲಿ ದೇಶದೊಳಗೆ ಅಕ್ರಮವಾಗಿ ನುಸುಳುಕೋರರು ಬರುತ್ತಿದ್ದಾರೆ ಮತ್ತು ದೇಶವನ್ನು ಟೊಳ್ಳು ಮಾಡುತ್ತಿದ್ದಾರೆ ಎಂದು ಹೇಳಿದ್ದಕ್ಕೆ ಈ ಪ್ರಕರಣವು ಒಂದು ಉತ್ತಮ ಉದಾಹರಣೆಯಾಗಿದೆ. ಇಂತಹ ಘಟನೆಗಳು ನಮ್ಮ ದೇಶದ ಭದ್ರತಾ ಏಜೆನ್ಸಿಗಳ ಕಾರ್ಯಕ್ಷಮತೆಯನ್ನು ಎತ್ತಿ ತೋರಿಸುತ್ತದೆ. ಹೀಗೆ ಇಂತಹ ಘಟನೆಗಳ ಹಿಂದೆ ಯಾವುದೇ ಪದಕ ಅಥವಾ ಮಾಧ್ಯಮ ಪ್ರಚಾರ ಬಯಸದೆ ನಮ್ಮೆಲ್ಲರ ಸುರಕ್ಷತೆಗಾಗಿ ಹಗಲು ರಾತ್ರಿ ಕೆಲಸ ಮಾಡುವ ಧೈರ್ಯಶಾಲಿ ಅಧಿಕಾರಿಗಳು ಮತ್ತು ಏಜೆನ್ಸಿಗಳು ಕೂಡ ಇವೆ. ಅವರು ನಮ್ಮ ದೇಶದ ನಾಗರಿಕರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯವಾಗದಂತೆ ಖಚಿತಪಡಿಸಿಕೊಳ್ಳುತ್ತಾರೆ. ಈ ಕಾರ್ಯಾಚರಣೆಯ ಮೂಲಕ ನಮ್ಮ ಏಜೆನ್ಸಿಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ನಿಮಗೆ ಸ್ಪಷ್ಟವಾಗಿದೆ ಎಂದು ನಾನು ನಂಬುತ್ತೇನೆ. ಅವರು ನಮ್ಮನ್ನು ಸುರಕ್ಷಿತವಾಗಿರಲು ಸದಾ ಶ್ರಮಿಸುತ್ತಿರುತ್ತಾರೆ ಮತ್ತು ನಮ್ಮೆಲ್ಲರ ಸುರಕ್ಷತೆಗಾಗಿ ತಮ್ಮ ಪ್ರಾಣವನ್ನೇ ಲೆಕ್ಕ ಇಟ್ಟು ಕೆಲಸ ಮಾಡುತ್ತಿರುತ್ತಾರೆ.